ಕರ್ನಾಟಕ ರಾಜ್ಯಾದ್ಯಂತ ಛಲವಾದಿ ಬಲಗೈ ಸಮುದಾಯ ಇವತ್ತು 25ರಲ್ಲಿ ಯಾಕಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯವರು ಸೇರಿದಂತೆ ಕರ್ನಾಟಕ ರಾಜ್ಯಾದ್ಯಂತ ಬಂದಿರತಕ್ಕಂಥ ಸುಮಾರು 4.5 ಲಕ್ಷ ಜನ ಸೇರಿರ್ತಕ್ಕಂಥದ್ದು ಒಂದು ದೊಡ್ಡ ವಿಚಾರ. ಏನಂದರೆ ನಮ್ಮ ಜನಾಂಗಕ್ಕೆ, ನಮ್ಮ ಮಕ್ಕಳಿಗೆ, ಮರಿಮಕ್ಕಳಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಬೇಕು ಅಂತ ಹೇಳಿಬಿಟ್ಟು ನಾವು ಆಂದೋಲನವನ್ನು ಮಾಡೋದಕ್ಕೆ ನಾವು ಇಲ್ಲಿ ಸೇರ್ಕೊಂಡಿದ್ದೀವಿ. ಇವತ್ತು ನಮ್ಮ ಜನಾಂಗಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನು ಈಗಿನ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅದನ್ನು ಸರಿಯಾಗಿ ನಿಭಾಯಿಸ್ತಾ ಇದ್ದಂಥ ಸಂದರ್ಭದಲ್ಲಿ ತಾವೆಲ್ಲರ ಮುಂದೆ ಹೋರಾಟವನ್ನು ಮಾಡಿ ಆ ನ್ಯಾಯವನ್ನು ಕೊಡಿಸೋದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ನಾನು ಹೇಳ್ತಾ, ಇವತ್ತು ನಮ್ಮ ಕರ್ನಾಟಕದ ಅನೇಕ ಮಂತ್ರಿಗಳು ಇವತ್ತು ಅದರ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ. ಮಹದೇವಪ್ಪನವರು ಸಮಾಜ ಕಲ್ಯಾಣ ಮಂತ್ರಿಗಳು ಅವರು ಹೇಳಿದರು, ನಮ್ಮ ಜನಾಂಗಕ್ಕೆ ನ್ಯಾಯ ಕೊಡದೇ ಇದ್ರೆ ರಾಜೀನಾಮೆ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಸತ್ಯ ಇದು. ಈ ವಿಚಾರದಲ್ಲಿ ನಮ್ಮ ಜನಾಂಗಕ್ಕೆ ಯಾವ ರೀತಿ ಅನ್ಯಾಯ ಆಗುತ್ತೆ ಅಂತಂದರೆ, ನಾವು ಬಡತನದಲ್ಲಿದ್ದರೂ ಕೂಡ ನಮ್ಮ ಮಕ್ಕಳು ಎಲ್ಲರೂ ವಿದ್ಯಾವಂತರಾಗಿ ಮೆರಿಟ್ನಲ್ಲಿ ಬಂದಿರತಕ್ಕಂಥವ್ರು ನೌಕರಿ ತಗೊಳ್ಳೋದಕ್ಕೆ ಭಾಳ ಕಷ್ಟ ಆಗಿದೆ. ಏನು ಓದಿಲ್ಲದೆ ಇರ್ತಕ್ಕಂಥವ್ರು, ಕೆಲವರು ಕಡಿಮೆ ದರ್ಜೆಯಲ್ಲಿ ಪಾಸಾಗಿರ್ತಕ್ಕಂಥವ್ರಿಗೆ ನೌಕರಿ ಕೊಡೋಂಥ ಸನ್ನಿವೇಶದಲ್ಲಿ ನಾಗಮೋಹನ್ ದಾಸ್ ಅವರ ಒಂದು ಅವೈಜ್ಞಾನಿಕ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ವಿರೋಧವನ್ನು ವ್ಯಕ್ತಪಡಿಸ್ತಾ, ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಸಮಾಜದ ಕಳಕಳಿಯನ್ನು ತೋರಿಸ್ತಿದ್ದಾರೆ, ಸಮಾಜ ಬಂಧುಗಳಿಗೆ ಒಳ್ಳೆಯದು ಮಾಡ್ತೀನಿ ಅಂತ ಹೊರಟಿದ್ದಾರೆ. ಇವತ್ತು ಬಲಗೈ ಸಂವಿಧಾನಕ್ಕೆ, ನಮ್ಮ ಜನಾಂಗಕ್ಕೆ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಕಾನೂನನ್ನು ಒಳ ಮೀಸಲಾತಿಯನ್ನು ಕೊಡ್ತಾರೋ ಬಿಡ್ತಾರೋ ಅದು ಬೇರೆ ವಿಚಾರ. ಆ ಕೊಡೋ ಅಂಥ ಸಂದರ್ಭದಲ್ಲಿ ನಮ್ಮನ್ನು ಉಳಿಸ್ಕೊಡ್ಬೇಕು, ನಮ್ಮಲ್ಲಿ ಒಳ್ಳೆಯ ಸಮಾನತೆಯನ್ನು ಬೆಳೆಸ್ಕೊಡ್ಬೇಕು. ಇಲ್ಲ ಅಂತಂದರೆ ನಮ್ಮ ಮುಂದಿನ ಸಮಗ್ರ ಹೋರಾಟವನ್ನು ಮಾಡಿ ನಮ್ಮ ಜನಾಂಗಕ್ಕೆ ಒಳ್ಳೆಯ ಇದನ್ನು ಕಾನೂನನ್ನು ತಿದ್ದುಪಡಿ ಮಾಡೋದಕ್ಕೆ ನಾವೆಲ್ಲರೂ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು 2 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ನಾನು ಚಿತ್ರದುರ್ಗ ಜಿಲ್ಲಾ ಚಳ್ಳಕೆರೆ ತಾಲೂಕು ಪಂಚಾಯತಿ ಮೆಂಬರ್ ಆಗಿರ್ತಕ್ಕಂಥ ಜಯರಾಮಪ್ಪ ಅಂತ ಹೇಳಿ ನಾನು ಇವೆರಡು ಮಾತುಗಳನ್ನು ಹೇಳಿ ಮುಕ್ತಾಯ ಮಾಡ್ತೀನಿ. ಜೈ ಭೀಮ್.